ಬ್ಯಾಂಗ್ಳೂರಲ್ಲಿ ಮುಂಡೆ ಮಕ್ಕಳು 90 ಲಕ್ಷ ಜನ ಅವ್ರಂತ ಒಂಥರ ಕುರಿ ಮಂದ ಇದ್ದಂಗೆ. ಏಳೋ 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 ಮಾದೇವಾ ಬಜೆಟ್ ಆಗಿರ್ಬೋದು ಅಂದ್ರೆ ಅಲ್ಲಿ ಕೂಡ ಒಂದಾಗಿ ಹೋಗ್ತಾನೆ. ಆ ರೀತಿ ಎಲ್ಲರೂ ಆಕ್ಟರ್ ಬಂದು ಈ ತರ ಸಾಥ್ ಕೊಡೋದಿದೆಯಲ್ಲ, ಚೆನ್ನಾಗಿರುತ್ತೆ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಜೊತೆಗಿದ್ದಾರೆ. ಅವರ ನೇತೃತ್ವದ ಸಿನಿಮಾ ದ ರೇಸ್ ಆಫ್ ಅಶೋಕ ಸಿನಿಮಾ ತಂಡ ಇವತ್ತು ನಮ್ಮ ಜೊತೆ ಇದೆ. ನಾನು ನೀನಾಸಂ ಸತೀಶ್ ಅವರನ್ನ ಹಾಗೂ ಚಿತ್ರತಂಡವನ್ನ ವೇದಿಕೆ ಮೇಲೆ ಪ್ರೀತಿಯಿಂದ ಬರ್ಮಾಡ್ಕೊಳ್ತೇನೆ. ಸರ್, ದಯಮಾಡಿ ವೇದಿಕೆ ಮೇಲೆ ಬನ್ನಿ. ಸರ್, ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಯ ಸ್ವಾಗತ. ನಮ್ಮನ್ನೆಲ್ಲ ಉದ್ದೇಶಿಸಿ ಒಂದೆರಡು ಮಾತಾಡಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ನಮಸ್ಕಾರ, ಚೆನ್ನಾಗಿದ್ದೀರಾ? ಅದೆಲ್ಲೇ ಹೋದ್ರು ಫಸ್ಟ್ ಕೇಳೋರು ಚೆನ್ನಾಗಿದ್ದೀರಾ ಅಂತ. ಯಾಕೆಂದ್ರೆ ಎಲ್ಲರೂ ಚೆನ್ನಾಗಿರ್ಬೇಕು. ಯಾಕಂದ್ರೆ ನಾವು ಚೆನ್ನಾಗಿದ್ದೀವಿ, ನಾವು ಚೆನ್ನಾಗಿರೋ ಕಾರಣ ನೀವು, ಹಾಗಾಗಿ ನೀವು ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದೀವಿ. ಬಹಳ ಖುಷಿ ಆಯ್ತು ಈ ವೇದಿಕೆಗೆ ವಿನಯ್ ಅವರು ಮತ್ತೆ ಶರತ್ ಅವರು ಕಟ್ಟಿರುವಂಥ ಈ ವೇದಿಕೆ ಇವತ್ತು. ಆದರೆ ನಾನು ನೋಡಿದ್ದು ಸಾಮಾನ್ಯವಾಗಿ ಫಿಲ್ಮ್ ಆ್ಯಕ್ಟರ್ಗಳಿಗೆ ಫ್ಯಾನ್ಸ್ ಇರ್ತಾರೆ, ಬಟ್ ಹಿಂಗೆ ಶರತ್ ಅವ್ರಿಗೆ ಈ ಲೆವೆಲ್ ಫ್ಯಾನ್ಸ್ ಇರೋದು ಖುಷಿ ಆಗೋಯ್ತು ನನಗೆ. ಐ ಆಮ್ ವೆರಿ ಹ್ಯಾಪಿ. ಯಾಕೆಂದ್ರೆ ಏನೋ ಇದೆ ಅಲ್ಲಿ, ಸಮಥಿಂಗ್ ಇಸ್ ದೇರ್. ಅಂದರೆ ಬರೀ ದುಡ್ಡು ವ್ಯವಹಾರದಲ್ಲಿ ಬಹುಶಃ ಅಷ್ಟು ಫ್ಯಾನ್ಸ್ ಕ್ರಿಯೇಟ್ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಯಾವುದೋ ಎಮೋಷನ್ಸ್ ಕನೆಕ್ಟ್ ಆಗಿರ್ಬೇಕು ಬಹುಶಃ. ಹಂಗಾಗಿನೇ ಬಹುಶಃ ಅಷ್ಟು ಅಭಿಮಾನ ಇದೆ. ಒಳ್ಳೇದಾಗಲಿ. ಈ UPSC ಬರೀತಾ ಇರುವಂಥ, ಎಕ್ಸಾಮ್ ಬರೀತಿರುವಂಥ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ಬೆಸ್ಟ್ ಆಫ್ ಲಕ್. ನೀವೆಲ್ಲ ಬಹುಶಃ ನಮ್ಮನ್ನೆಲ್ಲ ಆಳೋರು, ಮುಂದೆ ಅಧಿಕಾರಿಗಳು ಆಗ್ಬೇಕು ನೀವು. ನಮ್ಮ ಆಸೆ ಅದು. ಯಾಕಂದ್ರೆ ಎಷ್ಟೋ ಕನಸುಗಳು ಕಟ್ಕೊಂಡು ಯಾವ್ಯಾವುದೋ ಊರಿಂದ ಬಂದಿದ್ದಾರೆ ಇಲ್ಲಿ ತನಕ. PG ನಲ್ಲಿ ಇದ್ರಂತೆ, ಹಾಸ್ಟೆಲ್ ಇದ್ರಂತೆ. ನಾನು ಕೇಳ್ತಾ ಇದ್ದೆ ಬರ್ಬೇಕಾದ್ರೆ ಏನು ಮಾಡ್ತಿದ್ದಾರೆ, ಹೆಂಗ್ ಬಂದಿದ್ದಾರೆ ಅಂತ. ಬಡವ್ರ ಮಕ್ಕಳು ಇರ್ಬೋದು, ಶ್ರೀಮಂತರ ಮಕ್ಕಳು ಇರ್ಬೋದು, ನಾನು ಗೆಲ್ಲೇಬೇಕು ಅನ್ನೋ ಕನ್ಸಿಟ್ಕೊಂಡ್ ಬಂದಿರೋರು ಇರ್ಬೋದು. ತುಂಬಾ ಜನ ಇದ್ದೀರ ಆ ಥರದವರು. ಹಂಗಾಗಿ ನಿಮ್ಗೆಲ್ಲ ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ. ಯಾಕಿದೆ ಹೇಳ್ತಾ ಇದೀನಿ ಅಂದ್ರೆ, ಆಗಲ್ಲ ಅನ್ನೋದು ಬಹುಶಃ ಈ ಜಗತ್ತಲ್ಲಿ ಯಾವುದೂ ಇರಲ್ಲ. ಆ ಫೋಕಸ್, ಕುದುರೆಗೆ ಕಣ್ಣಿಗೊಂದು ಏನಾಗ್ತಾರೆ, ಅದೇನಪ್ಪ ಅದರ ಹೆಸರು ಮರ್ತೋಯ್ತು ನನಗೂ. ಆಯ್ತು, ಅದಾಗ್ತಾರಲ್ಲ, ಹಂಗಾಕೊಂಡು ಓಡ್ತಾ ಇರ್ಬೇಕು ಒಂದೇ ಕಡೆ. ಆ ಕಡೆ ಈ ಕಡೆ ನೋಡಕ್ ಹೋಗ್ಬಾರ್ದು. ಗುರಿ ಮುಟ್ಟೋವರೆಗೂ ಓಡ್ತಾನೆ ಇರ್ಬೇಕು. ಒಂದ್ ದಿವಸ ಟೈಮ್ ಸಿಗುತ್ತೆ ಕೂತ್ಕೊಳ್ಳಕ್ಕೆ, ನಿದ್ದೆ ಮಾಡಕ್ಕೆ, ಆರಾಮಾಗಿರಕ್ಕೆ, ಮಜಾ ಮಾಡಕ್ಕೆ, ಎಲ್ಲದಕ್ಕೂ ಟೈಮ್ ಸಿಗುತ್ತೆ. ಆದ್ರೆ ವಯಸ್ಸು ಹೊರಟೋಗಿರುತ್ತೆ. ಆ ವಯಸ್ಸು ಹೋಗೋವರೆಗೂ ಬಿಡಬಾರ್ದು. ಈ ಏಜ್ ಅಲ್ಲಿ ಗಟ್ಟಿಯಾಗಿ ಹಿಡ್ಕೊಂಡು ಓಡ್ತಾ ಇರ್ಬೇಕು. ಓಡ್ತೀರಾ? ನಾನು ಹಂಗೆ ಓಡಿದ್ದು. 16ನೇ ವಯಸ್ಸಿಗೆ ಓಡಕ್ ಶುರು ಮಾಡಿದೆ, ಮನೆ ಬಿಟ್ಟು ಬೆಂಗಳೂರು ಬಂದ್ಬಿಟ್ಟೆ ಓಡಿ. ಏನ್ ಗುರು, ನಾನು ಓದಿಲ್ಲ, ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ. ನಾನು ಓದಕ್ಕಾಗ್ಲಿಲ್ಲ. ನಾನು SSLCಗೆ ಓಡ್ಬಿಟ್ಟೆ. ಆಗಲ್ಲ ಗುರು, ಇದು ನಮ್ಮ ಕೈಗೆ ಅಂತ. ಅಲ್ಲಿಂದ ಓಡ್ ಬಂದವನು ಬೆಂಗಳೂರಿಗೆ ಬಂದೆ. ಬೆಂಗಳೂರಿಂದ ಪುನಃ ವಾಪಸ್ ಊರಿಗೆ ಹೋದೆ. ಅಲ್ಲಿಂದ ಮಂಡ್ಯಕ್ಕೆ ಹೋದೆ. ಮಂಡ್ಯದಿಂದ ನೀನಾಸಂಗೆ ಹೋದೆ. ನೀನಾಸಂ ಮುಗಿಸ್ಕೊಂಡು ಶಿವಮೊಗ್ಗದಿಂದ ವಾಪಸ್ ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದು ಸಣ್ಣ ಪುಟ್ಟ ಪಾತ್ರ ಮಾಡ್ತಿದ್ದೆ ಅಷ್ಟೇ, ದೊಡ್ಡದೇನಲ್ಲ. ನನ್ನ ಫಸ್ಟ್ ರೆಮ್ಯುನರೇಷನ್ ನಂಗೆ ನೆನಪಿದೆ, 250 ರೂಪಾಯಿ. ನಾನು ಶುರು ಮಾಡಿದ್ದ ಮನೆ ಬಾಡಿಗೆ ನೆನಪಿದೆ ನನಗೆ. 250 ರೂಪಾಯಿ ಇಬ್ಬರು ಶೇರ್ ಮಾಡ್ತಿದ್ವಿ. ಶೀಟ್ ಹಾಕಿರೋ ಇಷ್ಟಗಳ ಜಾಗ. ಅಲ್ಲಿಂದ ಶುರು ಮಾಡಿ ಇವತ್ತು ನನ್ನ ಸಿನಿಮಾಗಳು ಕೋಟಿಗಟ್ಟಲೆ ವ್ಯವಹಾರ ಮಾಡಿದ್ದೇವೆ. ಅಂಡ್ ಇವತ್ತು ನಾನು ಮಾಡ್ತಾ ಇರೋ ಸಿನಿಮಾ ದ ರೈಸ್ ಆಫ್ ಅಶೋಕ ಸುಮಾರು ಹತ್ತತ್ರ ಒಂದು 20 ಕೋಟಿ ಬಜೆಟ್ ಆಗಿರ್ಬೋದು. ಅಂದ್ರೆ ಅಲ್ಲಿವರೆಗೂ ಬಂದು ನಿಂತಿದ್ದೀವಿ ಅಂತಂದ್ರೆ, ಇವತ್ತು ನಮ್ಮ ನಂಬಿ ಅಷ್ಟು ದುಡ್ಡು ಆಗ್ತಾ ಇದ್ದಾರೆ ಅಂತಂದ್ರೆ, ನಾವು ಒಂದೇ ತಿಳ್ಕೊಂಡಿದ್ದು ಅಷ್ಟೇ, ಬೇರೆ ಏನೂ ಇಲ್ಲ. ನಾನು ಗೆಲ್ಬೇಕು 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 ಅಲ್ಲ ಹೊಟ್ಟಿದೆ. ಬಡತನ ಎಲ್ಲಾ ಪಾಠನೂ ಕಲಿಸುತ್ತೆ, ಹಸಿವು ಎಲ್ಲಾ ಪಾಠನೂ ಕಲಿಸುತ್ತೆ, ಅವಮಾನಗಳು ಎಲ್ಲಾ ಪಾಠನೂ ಕಲಿಸುತ್ತೆ. ಆ ಪಾಠ ಕಲಿತಾಗ ಮನುಷ್ಯ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ನಾವು ರೀಚ್ ಆಗ್ಬೋದು. ಅದನ್ನು ಮಾಡಬೇಕು. ನಾವು ಈಗ ಏನ್ ಗೊತ್ತಾ, ಯಾವುದೋ ಎಕ್ಸಾಂಪಲ್ಗಳು ತಗೋತಾ ಇರ್ತೀವಿ, ಗೆದ್ದವ್ರ ಎಕ್ಸಾಂಪಲ್ಗಳು ತಗೋತಾ ಇರ್ತೀವಿ. ಕರೆಕ್ಟು, ಆ ಎಕ್ಸಾಂಪಲ್ ಎಲ್ಲ ರೈಟು. ಆದ್ರೆ ಆ ರೈಟ್ ಹಿಂದ್ಗಡೆ ಒಂದು ಶ್ರಮ ಇದೆಯಲ್ಲ, ಆ ಫೋಕಸ್ ಇದೆಯಲ್ಲ, ಆ ಎಫರ್ಟ್ ಇದೆಯಲ್ಲ, ಅದನ್ನ ಕೌಂಟ್ ಮಾಡ್ಬೇಕು ನಾವು. ಹಾಗಿದ್ದಾಗ ಮಾತ್ರ ನಾವು ಅಂದ್ಕೊಂಡಿರೋ ಸಾಧನೆಗೆ ದಾರಿಯಾಗಿ ಮುಂದಕ್ಕೆ ಹೋಗ್ಬೋದು ನಾವು. ಹಾಗಾಗಿ ನಿಮ್ಗೆಲ್ಲರೂ ವಿಶ್ ಆಲ್ ದ ಬೆಸ್ಟ್. ಬಿಡಬೇಡಿ, ಅಕ್ಕಪಕ್ಕ ಏನೇ ಡಿಸ್ಟ್ರಾಕ್ಷನ್ ಏನೇ ಇರಲಿ, ಬಟ್ ಒಂದ್ ದಿವಸ ನಾನು ಸಿಕ್ಕಿದಾಗ ಎಲ್ಲೋ ನೀವು ನಮಗೆ ಕೈ ಕೊಡ್ತಾ ಹೇಳ್ಬೇಕು, ನೀವು ಅವತ್ತು ನಮ್ಮ ಫಂಕ್ಷನ್ ಸಿಕ್ಕಿದ್ರಿ, ನಾನು ಇವತ್ತು ನಿಮ್ಮ ಅಧಿಕಾರಿ ಆಗಿದ್ದೀನಿ ನೋಡಿ ಅಂತ. ಆಯ್ತಾ? ವೆರಿ ನೈಸ್. ಆ್ಯಂಡ್ ಒಂದು ಹುಡುಗ ಸಮಾಜದಲ್ಲಿ ತುಂಬ
ತುಳಿತಕ್ಕೊಳಗಾದವನು, ಓದಬೇಕು ನಿಮ್ಮ ಥರ ಒಬ್ಬ ಆಫೀಸರ್ ಆಗಬೇಕು ಅಂತ ಕನ್ಸು ಕಟ್ಕೊಂಡವನು ಸಮಾಜವನ್ನ ಒಡೆದು ತುಳಿತಾನೆ ಇರುತ್ತೆ. ತುಳಿತಾ ಅವ್ನ ಲೈಫ್ ಏನಾಗುತ್ತೆ ಅಂತಂದ್ರೆ ಅವನು ಸಿಡಿದೇಳಕ್ಕೆ ಶುರು ಮಾಡ್ತಾನೆ. ಎಷ್ಟು ತುಳಿತೀವೋ ಮನುಷ್ಯ ಅಷ್ಟು ಬ್ಲಾಸ್ಟ್ ಆಗಕ್ಕೆ ಶುರು ಮಾಡ್ತಾನೆ. ದ ರೈಸ್ ಆಫ್ ಅಶೋಕದ ಒಂದು ಮೋಷನ್ ಪೋಸ್ಟ್ ನೋಡ್ತೀರಾ? ಕನ್ನಡ, ತಮಿಳು, ತೆಲುಗು 3 ಲ್ಯಾಂಗ್ವೇಜ್ ಅಲ್ಲಿ ಬರ್ತಾ ಇದೆ ಸಿನಿಮಾ. ಈ 3 ಲ್ಯಾಂಗ್ವೇಜ್ ನ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಅಫ್ಕೋರ್ಸ್ ಕನ್ನಡದ ದ ರೈಸ್ ಆಫ್ ಅಶೋಕ ನಿಮಗೋಸ್ಕರ ಚಾಮರಾಜನಗರ ಕಲ್ಚರ್ ಇರುವಂತ ಅಲ್ಲಿ ಭಾಷೆಯ, ಅಲ್ಲಿ ನೆಲದ, ಅಲ್ಲಿ ಊರಿನ ಒಂದು ಸೊಗಡನ್ನ ಇಡೀ ಕರ್ನಾಟಕಕ್ಕೆ ಅರ್ಪಿಸ್ತಾ ಇದ್ದೀವಿ. ಫೆಬ್ರವರಿನಲ್ಲಿ ರಿಲೀಸ್ ಬರ್ತಾ ಇದ್ದೀವಿ. ಒಂದ್ಸಲ ಟೀಸರ್ ನೋಡಿ ಆಮೇಲೆ ಮಾತಾಡ. ನೋಡ್ತೀರಾ? ರೆಡಿ? ಪ್ಲೇ ಮಾಡಿ. ಎಷ್ಟು ಜನ ಸಿನಿಮಾ ನೋಡ್ತೀರಾ? ಕೈ ಎತ್ತಿ. ಇನ್ನ ಸ್ವಲ್ಪ ಜೋರ್ ಇರ್ಬೇಕಪ್ಪ, ಜೋರ್ ಸುಸ್ತಾಯ್ತಾ? ಸರ್, ಬಹಳ ಒಳ್ಳೆ ಮಾತಾಡಿದ್ವಿ ನೀವು. ಬಡತನ, ಹಸಿವು, ಅವಮಾನ ಅನ್ನೋಂಥದ್ದು ಎಲ್ಲ ಕಾಲದ ಸತ್ಯಗಳು. ಅದೆಲ್ಲದನ್ನ ಮೀರಿ ಈಸಬೇಕು, ಇದ್ದು ಜಯಿಸಬೇಕು ನಾವು ಅನ್ನೋಂತಹ ಸ್ಫೂರ್ತಿದಾಯಕ ಮಾತುಗಳನ್ನ ಆಡಿದ್ವಿ. ನಿಮ್ಮ ಸಿನಿಮಾದ ಒಂದು ಸಣ್ಣ ತುಣುಕನ್ನ ನೋಡಿದ್ವಿ ನಾವು. ನಿಮಗೆ ಆಲ್ ದ ಬೆಸ್ಟ್ ಸರ್. ನಿಮ್ಮ ಸಿನಿಮಾ ಚೆನ್ನಾಗಿ ಓಡಲಿ, ನಾವೆಲ್ಲರೂ ನೋಡಲಿ, ರಾಜ್ಯಾದ್ಯಂತ ಬಹಳ ಯಶಸ್ವಿಯಾದಂತಹ ಪ್ರದರ್ಶನವನ್ನ ಕಾಣಲಿ ಅಂತ ಇಡೀ ಇನ್ಸೈಟ್ಸ್ IAS ಸಂಸ್ಥೆಯ ಹಾಗೂ ಇಲ್ಲಿರುವಂತಹ ಎಲ್ಲರ ಸಮ್ಮುಖದಲ್ಲಿ ನಾನು ಆಶಿಸ್ತೇನೆ. ಧನ್ಯವಾದ ಸರ್. ಇಷ್ಟ ಆಯ್ತಾ? ಫಸ್ಟ್ ನೋಡ್ತೀರಾ? ಸುಮ್ಮನೆ ಹೇಳ್ತಾ ಇದ್ರೆ ಸುಮ್ಮನೆ ಬಂದಿದ್ದೀವಿ ಒಂದ್ಸಲ ಓವನ್ ಮಾಡ ಅಂತ. ನೋಡ್ತೀರಾ? ಈ ವಾರ ನಮ್ಮ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವರು ಒಂದು ಹಾಡು ಬಿಡುಗಡೆ ಮಾಡ್ತಾ ಇದ್ದಾರೆ. ನಾನೇ ಬರೆದಿದ್ದೀನಿ. ಆ ಹಾಡನ್ನ ಯೂಟ್ಯೂಬಲ್ಲಿ ಬಿಡುಗಡೆ ಆಗುತ್ತೆ. ದಯಮಾಡಿ ಎಲ್ಲರೂ ನೋಡಿ ಹಾಡನ್ನ. ಒಂದೆರಡು ಲೈನ್ ಹೇಳ್ತೀನಿ, ನೀವು ನನ್ನ ಜೊತೆ ಹಾಡ್ತೀರಾ? ಎಲ್ಲೂ ಹಾಡಿಲ್ಲ, ಹಾಗಾಗಿ ಇಲ್ಲೇ ಹಾಡ್ತಾರೆ ಫಸ್ಟ್ ಟೈಮ್. ಬಟ್ ನೀವು ನನ್ನ ಜೊತೆ ಹಾಡಬೇಕು. 2ನೇ ಲೈನ್ ಓಕೆನಾ? ಮಾದೇಶ್ವರನ ಗೀತೆ. ನಾನು ದೇವರನ್ನ ಸ್ವಲ್ಪ ನೇಚರಲ್ಲಿ ಕಾಣೋನು. ಎದುರುಗಡೆ ಇರೋ ಮನುಷ್ಯ, ಪ್ರಕೃತಿ, ನೀರು, ಜಲ, ಗಾಳಿ, ಮರ, ಗಿಡ, ಉಸಿರು, ಇದರಲ್ಲಿ ದೇವ್ರನ್ನ ಕಾಣೋನು. ಅದನ್ನೇ ಇಟ್ಕೊಂಡು ಮಾದೇಶ್ವರನ ಮೇಲೆ ಬರ್ತಿರುವಂತ, ಮಾದೇವನ ಮೇಲೆ ಬರ್ತಿರುವಂತ ಒಂದು ಭಕ್ತಿ ಗೀತೆ. ಆಯ್ತು, ನೀವೆಲ್ಲ ಬೇರೆ ಮಾಡಲ್ ಇದ್ರೆ ಅಂತ ಗೊತ್ತು. ಆಯ್ತು, ಬರ್ತೀನಿ. ಇದೆರಡಲ್ಲಿ ನೀವು ಆಡಿದ್ರೆ ನಾನು ಆಮೇಲೆ ನಿಮ್ಗೆ ಬೇರೆ ಹೇಳ್ತೀನಿ. ರೆಡಿನಾ? ಹೇಳೋ 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 ಮಾದೇವ, ಕೇಳೋ 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 ಮಾದೇವ. ಇಷ್ಟೇ. ರೆಡಿನಾ? ಹೇಳೋ 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 ಮಾದೇವ. ಫ್ಯಾಂಟಾಸ್ಟಿಕ್ ಯಾ. ಓಕೆ, ಇನ್ನೊಂದ್ಸಲ. ಹೇಳೋ 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 ಮಾದೇವ, ಕೇಳೋ 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 ಮಾದೇವ. ಥ್ಯಾಂಕ್ ಯು ಸೋ ಮಚ್. ನೀವು ಇಷ್ಟು ಜನ ವಿಶ್ ಮಾಡಿದ್ದೀರಾ, ನೀವು ಇಷ್ಟು ಜನರಲ್ಲಿ ಮಾಧ್ಯಮ ಕೊಡಿದ್ದಾರೆ ಅಂತಂದ್ರೆ, ಇಷ್ಟು ಜನರು ನಾಲ್ಗೆ ಮೇಲೆ ಕೊಡಿದ್ದಾರೆ ಅಂತಂದ್ರೆ 100% ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು ಆಲ್. ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ಖುಷಿ ನನಗೆ. ಯಾಕೆ ಗೊತ್ತಾ? ನಿಮ್ಮೆಲ್ಲರೂ ಪಾಸ್ ಆಗ್ತಾ ಇದೆ. ಎಷ್ಟು ಚೆನ್ನಾಗಿ ಆಗ್ತಾ ಇದ್ದಾರೆ ಎಲ್ಲರೂ, ಎಷ್ಟು ಚೆನ್ನಾಗಿ ಖುಷಿಯಾಗಿದ್ದೀರಾ. ಇದು ನೋಡೋದ ಒಂದು ಆನಂದ. ನಾನು ಇವತ್ತು ಫೈನಲ್ 2 ಮಾತಾಡ್ತಾ ಮುಗಿಸ್ತೀನಿ. ಕನ್ನಡ ರಾಜ್ಯೋತ್ಸವ ಇವತ್ತು. ಬಹುಶಃ ಇಡೀ ಭಾರತದ ಯಾವ ಭಾಷೆಯಲ್ಲೂ ಕನ್ನಡದ ಮೇಲೆ ಅಷ್ಟು ಹಾಡುಗಳಿಲ್ಲ. ಅಷ್ಟು ಹಾಡುಗಳು ಬಂದಿರೋದು ಕನ್ನಡದಲ್ಲೇ, ಕನ್ನಡ ಸಿನಿಮಾಗಳಲ್ಲೇ. ಭಾರತದ ಎಲ್ಲೂ ಇಷ್ಟು ಸೆಲೆಬ್ರೇಟ್ ಮಾಡಲ್ಲ. ಒಂದು ಕನ್ನಡ, ಒಂದು ಭಾಷೆಯನ್ನ, ಒಂದು ನಮ್ಮ ಕಲ್ಚರ್ನ ಈ ಲೆವೆಲ್ಗೆ ಸೆಲೆಬ್ರೇಟ್ ಮಾಡೋದು ಜಗತ್ತಿನಲ್ಲಿ ಯಾವ ಸ್ಟೇಟು ಇಲ್ಲ. ಅದು ನಮ್ಮದೇ ಕರ್ನಾಟಕ. ಹಾಗಾಗಿ ಅದಕ್ಕೆ ಈ ಕನ್ನಡ ಹೋರಾಟಗಾರರಿಗೆ ಕನ್ನಡವನ್ನು ಕಟ್ಟಿಕೊಂಡ ಮಕ್ಕಳು 90 ಲಕ್ಷ ಜನ ಅವರಂತ ಕೂರಿ ಬಂದ ಇದ್ದಂಗೆ. ಅದರಲ್ಲಿ ನಾನು ಪಾಪದ ಕೂರಿ. ನನ್ನ ಹೆಸರು ನಿಕ್ಕಿ ಅಂತ. ಇಕ್ಕಿ ಅಲ್ಲ, ನಿಕ್ಕಿ. ಏನ್ ಹೇಳ್ರಪ್ಪ, ಯಾವ್ದು ಬೇಕು? ಯಾಕಂದ್ರೆ ತುಂಬಾ ಖುಷಿಯಾಗಿದೆ. ಓಕೆ, ನೀವು ಕೇಳಿದ್ರೆ ಹೇಳ್ಬಿಡ್ತೀನಿ ಇವತ್ತು. ಗಣೇಶಮ್ಮ ಎಲ್ಲ ಹೆಣ್ಮಕ್ಳು ಕೂತವ್ರು ಇಲ್ಲಿ. ನನ್ನ ಮನೆ ತೆಗಿಬೇಕು ಮಾಡಿದ್ದಾರೆ. ಆ ಗಣೇಶ ಅಂತ ಒಂದು ಸಿನಿಮಾ ಮಾಡಿದ್ದಾರೆ, 10 ವರ್ಷ ಆಯ್ತು. ಇನ್ನೂ ಮಾಡ್ತಿಲ್ವಾ ನೀವು?
ನನಗೆ ಮರ್ತೋಗಿದೆ ಬೆಳೆಶಾಂತಮ್ಮ ಯಾರು ಅಂತ, ಇವ್ರು ನೆನಪಿದೆ ಬೆಳೆಶಾಂತಮ್ಮ ಅಂತ. ಆಹಾ, ಲೂಸಿಯಾ ಮಾಡಿದೀನಿ, ಎಂತೆಂತ ಒಳ್ಳೆ ಡೈಲಾಗ್ ಇದೆ. ಆ ಚಂಬಲ್ ಅಂತ ಸಿನಿಮಾ ಮಾಡಿದೀನಿ, ಎಂತೆಂತ ಒಳ್ಳೆ ಮಾತಿದೆ. ಬೇರೆ ಬೇರೆ ಸಿನಿಮಾಗಳು ಮಾಡಿದ್ರೆ ಅದ್ರಲ್ಲಿ ಎಂತೆಂತ ಒಳ್ಳೆ ಮಾತು. ಅದು ಬೇಡ ಅಂತ ಇವ್ರಿಗೆ. ಅಲ್ಲಿ ಯಾರು ನಿಂತ್ಕೊಂಡು ನಾನು ಬೆಳೆಶಾಂತಮ್ಮ ಬೇಕು, ನಿಮಗೋದೇ ಬೇಕು. ಈ ತರ ಮಾಡಿದ್ರೆ ನಾನು ಹೋಗ್ಬೇಕಾದ್ರೆ ವಿನಯ್ ಅವರು ಶರತ್ ಅವರು ಮನೆ ಕಳ್ಸಲ್ಲ ನನ್ನ. ಆಯ್ತು, ಓಕೆ, ಯಾವ್ದು ಬೇಕು? ಗದ್ದೆ ಒಳಗೆ 2 ತೆಂಗಿನ ಮರ, ಒಂದು ಹಸಿರಲ್ಲಿ ಬಿಡ್ತದೆ, ಇನ್ನೊಂದು ಕೆಂಡಲ್ಲಿ ಬಿಡ್ತದೆ. ಈ ಕೆಲಸ ನೀವ್ಯಾರು ಟ್ರೈ ಮಾಡಕ್ ಹೋಗ್ಬೇಡಿ. ಅದೊಂದು ಬರುತ್ತಲ್ಲ, ಇದನ್ನ ಟ್ರೈ ಮಾಡಬೇಡಿ ಅಂತೆಲ್ಲ ಬರ್ತಾ ಇರುತ್ತಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ, ಹಂಗೆ ನೀವ್ಯಾರು ಟ್ರೈ ಮಾಡಕ್ ಹೋಗ್ಬೇಡಿ ದಯವಿಟ್ಟು. ಓಕೆ, ಒನ್ ಮೋರ್ ಲೂಸಿಯಾ ಡೈಲಾಗ್. ಹೌದು, ಲೂಸಿಯಾ ಮೂವಿದು. ಲೂಸಿಯಾ ಬ್ಯಾಂಗ್ಳೂರಲ್ಲಿ ಮುಂಡೆ ಮಕ್ಕಳು 90 ಲಕ್ಷ ಜನ ಅವರಂತ. ಒಂಥರ ಕುರಿ ಮಂದ ಇದ್ದಂಗೆ. ಅದರಲ್ಲಿ ನಾನೊಂದು ಪಾಪದ ಕುರಿ. ನನ್ನ ಹೆಸರು ನಿಕ್ಕಿ ಅಂತ. ಇಕ್ಕಿ ಅಲ್ಲ, ನಿಕ್ಕಿ. ನಮ್ಮೂರು ಮಂಡ್ಯ ತಾವಿರೋ ಕುರಿಕೊಂತ ಕೂಡ ದೊಡ್ಡಿ. ಈ ಸಂತೆಲ್ ಕಳೆದೋಗಿ 3 ವರ್ಷ ಆಯ್ತು. ಲೈಫು ಸಕ್ಕತ್ತಾಗದೆ. ಅದ್ರ ರಾತ್ರಿ ಹೊತ್ತು ನಿದ್ದೆ ಒಂದು ಬರುದಿಲ್ಲ. ಅಯೋಗ್ಯ, ಆಮೇಲೆ ಇನ್ನೊಂದು ಎಲ್ಲ ಹೇಳ್ತಾ ಇರ್ತೀನಿ, ಇಲ್ಲೇ ಇರ್ತೀನಿ. ಅಯೋಗ್ಯದು ಆಕಾಶದಲ್ಲಿ ಮೋಡ ಇದ್ರೆ ಮಳೆ ಬರ್ತದೆ, ಮಂಡ್ಯದಲ್ಲಿ ಇದಾಗಿದೆ ಮಳೆ ಬರ್ತದೆ. ಆದಷ್ಟು ಬೇಗ ಅಯೋಗ್ಯ ಟು ಒಂದೇ ಬರ್ತದೆ. ಶೂಟಿಂಗ್ ಆಲ್ರೆಡಿ 90% ಕಂಪ್ಲೀಟ್ ಆಗಿದೆ. ಸೇಮ್ ರಚಿತಾರಾಮ್, ನಾನು, ರವಿಶಂಕರ್ ಅವರು, ಸೇಮ್ ಕಾಸ್ಟ್, ಸೇಮ್ ಎಗೇನ್ ನಿಮ್ಮನ್ನ ರಂಜಿಸೋದಕ್ಕೆ ಅಯೋಗ್ಯ ಟು ಮುಖಾಂತರ ಬರ್ತಾ ಇದೀವಿ. ಅದಕ್ಕಿಂತ ಮುಂಚೆ ದ ರೈಸ್ ಆಫ್ ಅಶೋಕ ನೋಡ್ಬೇಕು ನೀವೆಲ್ಲ, ಓಕೆನಾ? ರೈಸ್ ಆಫ್ ಅಶೋಕದಲ್ಲಿ ಒಳ್ಳೊಳ್ಳೆ ಹಾಡುಗಳಿದೆ, ಒಳ್ಳೆ ಪೇರು. ಇಲ್ಲೂ ಸಪ್ತಮಿ ಗೌಡ ಹೀರೋಯಿನ್, ಕಾಂತಾರ ಹೀರೋಯಿನ್. ಇಲ್ಲೇ ಕಡಿಮೆ ಇಲ್ಲ, ತಲೆ ಕೆಡಿಸ್ಕೊಬಿಡಿ. ಒಳ್ಳೆ ಮಜಾ ಇರುತ್ತೆ ಬನ್ನಿ ಸಿನಿಮಾ. ಫಸ್ಟ್ ಹಾಫ್ ಎಲ್ಲ ಒಳ್ಳೆ ಫನ್, ರೊಮ್ಯಾನ್ಸ್, ಲವ್. ಸೆಕೆಂಡ್ ಹಾಫ್ ಅಲ್ಲಿ ಇಲ್ಲಿ ಬಂದಲ್ಲ ರೈಸ್ ಆಫ್ ಅಶೋಕ ಆಕ್ಷನ್, ಒಳ್ಳೆ ಮಜಾ ಇರೋ ಒಂದು ಬಜೆಟ್, ದೊಡ್ಡ ಬಜೆಟ್ನ ಸಿನಿಮಾ ನಿಮಗೋಸ್ಕರ ಬರ್ತಾ ಇದೆ. ಬನ್ನಿ. ಓಕೆ, ಎನಿವೆ ಫೈನಲಿ ನಿಮಗೋಸ್ಕರ ಒಂದು ಲೈನ್ ಹಾಡಿ ನಾನು ಇಲ್ಲಿಂದ ಹೊರಡ್ತೀನಿ. ಒಳ್ಳೆ ದಿವಸ ಇವತ್ತು ನಿಮ್ನೆಲ್ಲ ಭೇಟಿ ಮಾಡಿದ್ದು ನಾನು. ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಹಾರೈಕೆ. ಆದ್ರೆ ಇನ್ನು ಮುಂದೆ ಕ್ವಾಲಿಟಿ ಇರುವಂತ, ಕಂಟೆಂಟ್ ಇರುವಂತ, ನೀವೆಲ್ಲರೂ ಹೆಮ್ಮೆ ಪಡುವಂತ ಕನ್ನಡ ಸಿನಿಮಾನ ಬೇರೆಯವರು ಆಪರೇಷನ್ ಮಾಡುವಂತ ಸಿನಿಮಾ ಮಾಡ್ತೀನಿ. ಹಳೆದೆಲ್ಲ ಬಿಟ್ಬಿಡಿ. ಸೂಪರ್. ನಾನು ತಪ್ಪುಗಳು ಮಾಡಿದ್ದೀನಿ, ಕೆಲವೊಂದೆಲ್ಲ ಲೂಪೋಸ್ಗಳು ಮಾಡಿದ್ದೀನಿ ಸಿನಿಮಾಗಳು. ಇನ್ನು ಮುಂದೆ ಮಾಡಲ್ಲ. ಹೂ ಕಣ್ಲ ಮುತ್ತು ಕಣ್ಣ, ಪ್ರೀತಿನೇ ಹಿಂಗೆ ಕಣ್ಲ. ಒಮ್ಮೆ ಬಂದು ಮುತ್ತು ಕೊಡ್ಲ. ಯಾರು ಕೊಡ್ಬೇಕು ಹೇಳಿ ಕರೆಕ್ಟ್ ಆಗಿ. ಎನಿವೆ ಏನೋ ಆಯ್ತು, ಒಪ್ಕೊಂಡ್ಬಿಟ್ಲು ಕಣ್ಲ ಪ್ರೀತಿ ಮಾಡೋಕೆ. ಅರೆ ಹೂ ಅನ್ಬಿಟ್ಲು ಕಣ್ಲ, ಕೆರೆಕಟ್ಟೆ ತುಂಬಿದಷ್ಟೇ ಖುಷಿಯಾಗೋಯ್ತು. ಬರಗಾಲದಲ್ಲಿ ಸೋನೆ ಸುರಿದಂಗಾಯ್ತು. ಎಲ್ಲಾರು ಉಲ್ಟಂ ಪಲ್ಟ ಕಾಣ್ತದೆ. ಇದಕ್ಕಿಂತ ಏನ್ರಿ ಬೇಕು ಲೈಫಲ್ಲಿ ನನಗೆ? ಇಷ್ಟು ಜನ ನೀವು ಹಾಡ್ಬೇಕಾದ್ರೆ ನಾನು ಹಾಡಿದಾಗ ಇದಕ್ಕಿಂತ ನಾನು ಏನ್ ಸಂಪಾದನೆ ಮಾಡ್ಬೇಕು ಅನ್ಸ್ಬಿಡುತ್ತೆ ಮನುಷ್ಯ. ಇದೇ ಮಾತ್ರ ತೃಪ್ತಿ. ಐ ಲವ್ ಯು ಆಲ್. ಪ್ರೀತಿಯಿಂದ ಎದೆಂತಾರದಿಂದ ಹೇಳ್ತಾ ಇದ್ದೀನಿ ನಿಮಗೆ, ಐ ಲವ್ ಯು ಆಲ್. ಒಳ್ಳೇದಾಗಲಿ ಎಲ್ರು, ಚೆನ್ನಾಗಿ ಬರೀರಿ ಎಕ್ಸಾಮ್ನ. ನಿಮ್ಮೆಲ್ಲರಿಗೂ ನನ್ನ ವಿಶ್ವಾಸ ಇರುತ್ತೆ. ಐ ಲವ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ಸರ್, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ. ನಿಮ್ಮ ಆಗಮನ ನಮ್ಮ ರಾಜ್ಯೋತ್ಸವದ ಸಂಭ್ರಮಕ್ಕೆ ಮತ್ತಷ್ಟು ಕಳೆ ತುಂಬಿದೆ. ನೀನಾಸಂ ಸತೀಶ್ ಅವರಿಗೆ ನಮ್ಮ ಇನ್ಸೈಟ್ಸ್ ಪರವಾಗಿ ವಿನಯ್ ಸರ್ ಗೌರವ ಸಮರ್ಪಣೆಯನ್ನ ಮಾಡ್ತಾ ಇದ್ದಾರೆ. ಧನ್ಯವಾದಗಳು ನೀನಾಸಂ ಸತೀಶ್ ಸರ್ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ಇನ್ನೊಂದು